ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಾವಿನಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಇದು 2ನೇ ಸತಿ ಮಾಡ್ತಾ ಇರೋದು. ಮೊದಲನೇ ದಿವಸ ಒಂದು ದಿವಸ ಮಾಡಿದ್ದೆ, ಅದನ್ನು ವೀಡಿಯೋ ಮಾಡಿರಲಿಲ್ಲ. ಇದು 2ನೇ ಸತಿ. ಇದರಲ್ಲಿ ಎಣ್ಣೆ ಖಾಲಿ ಆಗಿಬಿಟ್ಟೈತೆ, ಅದಕ್ಕೆ ಕ್ಯಾನಲ್ಲೇ ಉಯ್ಕೋಬೇಕು ಇವಾಗ. ಮಾವಿನಕಾಯಿ ಇತ್ತಲ್ವ, ಸುಮ್ಮನೆ ಇವಾಗ ಅದು ವೇಸ್ಟ್ ಆಗಿಬಿಡುತ್ತಲ್ವ ಅಂದ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಗೊಜ್ಜು ಮಾಡ್ದಂಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಮತ್ತು ಮುದ್ದೆಗೆ ಮೊಸರು ಒಗ್ಗರಣೆ ಹಾಕೋಣ ಅಂತ ಅನ್ನಕ್ಕೆ ಮಾತ್ರ ಇದನ್ನು ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಕಡಲೆಬೇಳೆ ಮತ್ತು ಕಡಲೆ ಬೀಜ, ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡೆ ನಾನು. ಅದೆಲ್ಲ ಫ್ರೈ ಆದಮೇಲೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ಕರಿಬೇವಿನ ಎಲೆ ಹಾಕ್ತೀನಿ. ಯಾಕಂದರೆ ಕರಿಬೇವಿನ ಎಲೆ ನಾನು ಫಸ್ಟೇ ಹಾಕಲ್ಲ, ಮುಖಕ್ಕೆಲ್ಲ ಸಿಡ್ದು ಬಿಡುತ್ತೆ ಅದು ಚಿಟ ಅಂತ. ಅದಕ್ಕೇ ಕರಿಬೇವಿನ ಸೊಪ್ಪು ಲಾಸ್ಟ್ಗೆ ಹಾಕ್ತೀನಿ. ಅಂದರೆ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಾಮೂಲಿ ಚಿತ್ರಾನ್ನದ ಗೊಜ್ಜು ಥರನೇ ಇರುತ್ತೆ ಇದು. ಅಂದರೆ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಮಾವಿನಕಾಯಿ ಗೊಜ್ಜು ಅಂದರೆ. ನಾನು ಎಲ್ಲ ಮಾವಿನಕಾಯಿ ಎಲ್ಲ ಎರೆದ್ಬಿಟ್ಟು ಅದೆಲ್ಲ ತುರಿದಿಟ್ಕೊಂಡಿದ್ದೀನಿ. ಮತ್ತು ಮೊಸರು ಒಗ್ಗರಣೆಗೆ ಅಂತ ಈರುಳ್ಳಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಕೊಂಡಿದ್ದೀನಿ. ಕಾಯಿ ತುರಿನೂ ಒಂದು ಸ್ವಲ್ಪ ಹಾಕ್ತೀನಿ ಇವಾಗ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ, ಕಾಯಿ ತುರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತ. ನಾನು ಫಸ್ಟ್ ಟೈಮು ಮಾವಿನಕಾಯಿ ಗೊಜ್ಜು ಮಾಡಿದಾಗ ಕಾಯಿ ತುರಿ ಹಾಕಿರಲಿಲ್ಲ, ಯಾಕಂದರೆ ಅವಾಗ ಕಾಯಿ ಇರಲಿಲ್ಲ ಮನೆಯಲ್ಲಿ. ಇವತ್ತಿತ್ತು, ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ. ನಾನು ಇದು 2ನೇ ಸತಿ. ಈ ಕಡೆ ನೋಡಿ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಆತೈತೆ. ಅದಕ್ಕೆ ಅನ್ನಕ್ಕೆ ಸ್ವಲ್ಪ ಈ ಥರ ಗೊಜ್ಜು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವೆಲ್ಲ ಯಾವ ಥರ ಮಾವಿನಕಾಯಿ ಗೊಜ್ಜು ಮಾಡ್ತೀರಾ ನನಗೆ ಗೊತ್ತಿದ್ದರೆ ಮಾಡಿದ್ರೆ ಕಮೆಂಟ್ ಮಾಡಿ. ಯಾಕಪ್ಪ ಅಂದರೆ ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ಒಗ್ಗರಣೆ ಏನು ಹಾಕ್ತಾಯಿದ್ದೀನಿ, ಈ ಒಗ್ಗರಣೆ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಕೊಂಡಂಗೆ ಮಾವಿನಕಾಯಿನೂ ಹಾಕ್ಬಿಟ್ಟು ಹಂಗೆ ಫ್ರೈ ಮಾಡ್ತೀನಿ. ನೀವೆಲ್ಲ ಇಲ್ಲ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಬಾಣಲಿ ಕೆಳಗೆ ಇಳಿಸ್ಕೊಂಡು ಮಾವಿನಕಾಯಿ ತುರಿ ಲಾಸ್ಟಿಗೆ ಮಾವಿನಕಾಯಿ ತುರಿ ಹಾಕೊಂಡು ಕಲಿಸ್ತೀರಾ, ಇಲ್ಲ ಸ್ಟವ್ ಮೇಲೆ ಇದ್ದಂಗೆ ಕಲಿಸ್ತೀರಾ ನನಗೆ ಕಮೆಂಟ್ ಮಾಡಿರಿ. ಯಾಕೆ ಅಂದರೆ ಒಬ್ಬೊಬ್ಬರು ಒಂದೊಂಥರ ಟೇಸ್ಟಾಗಿ ಮಾಡ್ತಾರೆ, ನಾನು ನೋಡ್ತಾ ಇರ್ತೀನಿ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನಮ್ಗೆ ಯಾವ ಥರ ಬರುತ್ತೋ ಆ ಥರ ನಾನು ಮಾಡ್ತಾಯಿದ್ದೀನಿ. ನೋಡಿ, ಕಾಯಿ ತುರಿ ಹಾಕಿದೆ ಮತ್ತು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇವಾಗ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಬೇಕು. ಖಾರದ ಪುಡಿ ಹಾಕಿಲ್ಲ, ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ತೀನಿ ಮತ್ತು ಖಾರದ ಪುಡಿ 2 ಹಾಕಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ. ಈಗ ನೋಡಿ, ಇವಾಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ನಾನು ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು, ಒಣಮೆಣ್ಸಿನ್ಕಾಯಿ ಆಗಿರ್ಬೋದು ನಾನು ಯೂಸ್ ಮಾಡಿಲ್ಲ. ಖಾರದ ಪುಡಿನೇ ಯೂಸ್ ಮಾಡೋದು ಜಾಸ್ತಿ ನಾನು ಎಲ್ಲದಕ್ಕೂ. ಹಸಿರು ಮೆಣಸಿನ್ಕಾಯಿ ನಾವು ತಿನ್ನಲ್ಲ, ಯಾಕಂದರೆ ಮೊನ್ನೆ ಸ್ವಲ್ಪ ದಿನ ತಿಂದ್ಬಿಟ್ಟು ನನಗೆ ಒಂದು 2-3 ದಿವಸ ಒಂದೇ ಸಮಕ್ಕೆ ತಿಂದುಬಿಟ್ಟು ಯಾಕೋ ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಓವರ್ ಆಗಿಬಿಟ್ಟು ಸ್ವಲ್ಪ ನನಗೆ ಹೆಂಗೆಂಗೋ ಆಗೋಗ್ಬಿಡ್ತು. ಅದಕ್ಕೆ ನಾನು ತಿನ್ನಲ್ಲ. ಮತ್ತು ಒಣಮೆಣ್ಸಿನ್ಕಾಯಿ ಇಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಖಾರದ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಅದ್ರ ಜೊತೆಗೆ ಸ್ವಲ್ಪ ಮಾವಿನಕಾಯಿ ತುರಿದಿಟ್ಕೊಂಡಿದ್ನಲ್ವ, ಇದನ್ನು ಹಾಕಿದ್ದೀನಿ ಇವಾಗ. ಇದೆಲ್ಲ ಹಾಕ್ಬಿಟ್ಟು ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂತು ಅಂದರೆ ನಿಜವಾಗ್ಲೂ. ಸ್ವಲ್ಪ ಎಣ್ಣೆ ಬಿಡಬೇಕಾಗಿತ್ತು, ಆದರೂ ಎಣ್ಣೆ ಜಾಸ್ತಿ ಬೇಡ ಅನ್ನಿಸ್ತು ನನಗೆ. ಯಾಕಪ್ಪ ಅಂದರೆ ಎಣ್ಣೆ ಜಾಸ್ತಿ ಇದ್ದರೆ ಕೈಗೆಲ್ಲ ಒಂಥರ ಎಣ್ಣೆ ಆಗಿಬಿಡುತ್ತೆ. ಅದಕ್ಕೇ ಸಾಕು, ಇಷ್ಟೇ. ಚೆನ್ನಾಗಿ ಬಂದೈತೆ ನನಗಂತೂ. ಅಂದರೆ ಸ್ವಲ್ಪ ಉಪ್ಪು ಮೀಡಿಯಮಾಗಿ ಹಾಕ್ತೀನಿ, ಯಾಕೆಂದರೆ ಹುಳಿ ಐತಲ್ವ, ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಕಮ್ಮಿನೇ ಇರಲಿ ಅಂತ. ಸಪ್ಪೆ ಆದರೆ ಬೇಕಾದ್ರೆ ಹಾಕ್ಕೋಬೋದು. ಹುಳಿ ಇರುತ್ತೆ, ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ರೂ ಹುಳಿ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು, ಆದರೆ ಉಪ್ಪು ಜಾಸ್ತಿ ಆಗಬಾರ್ದು ಅಷ್ಟೇ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂತು ಅಂದರೆ ತುಂಬ ಚೆನ್ನಾಗಿ ಬಂತು. ಫಸ್ಟ್ ಟೈಮ್ ಮಾಡಿದ್ದಿಂದಲೂ ತುಂಬ ಚೆನ್ನಾಗಿ ಬಂದಿತ್ತು. ಆವತ್ತು ನಾನು ಜಾಸ್ತಿ ತಿಂದಿರಲಿಲ್ಲ, ಇವತ್ತು ನನಗೆ ಇಷ್ಟ ಆಗ್ತಾಯಿದೆ ಮಾವಿನಕಾಯಿ ಗೊಜ್ಜು ಅಂದರೆ. ನನ್ನ ಮಗನೂ ಅಷ್ಟೇ, ಮಾವಿನಕಾಯಿ ಗೊಜ್ಜು ಮಾಡ್ತೀನಿ ಅಂದರೆ ಮಾಡಮ್ಮ ಚೆನ್ನಾಗಿರುತ್ತೆ ಅಂತಲೇ. ಹಾಕೋದನ್ನೆಲ್ಲ ಹಾಕಿ ಮನೆಯಲ್ಲೇ ಇರೋದನ್ನ ಹಾಕೋದನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಟೈಮ್ ಸಾಂಬಾರಿನ ಕತೆ ಕಳೆಯುತ್ತಲ್ವ ಮಾವಿನಕಾಯಿ ಗೊಜ್ಜು ಮಾಡಿದ್ರೂ. ಇವಾಗ ನಿಂಬೆಹಣ್ಣಿನ ಗೊಜ್ಜು ಮಾಡ್ತೀವಲ್ವ, ಅದೇ ಥರನೇ ಇದನ್ನು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಧನ್ಯವಾದ.